ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೆ, ಮೋಹನ್ ಭಾಗವತ್ ಅವರು ಪ್ರಿಯಾಂಕ್ ಖರ್ಗೆಗೆ ಉತ್ತರ ಕೊಟ್ಬಿಟ್ಟಿದ್ದಾರೆ ಅಂತ. ಅವರು ಅದು ಯಾವುದೋ ತಿಸೂರಿನಲ್ಲಿ ಹಿಂದಿನ ಏನು ನಾವು ಚಿತ್ತಾಪುರ್ನಲ್ಲಿ ಮಾರ್ಚ್ ಮಾಡ್ಲಿಕ್ಕೆ ಬಿಟ್ಟಿರಲಿಲ್ಲ, ಆ ಸಂದರ್ಭದಲ್ಲಿ ಆಡಿದಂಥ ಮಾತುಗಳಿಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು. ಅದು ಕೊಟ್ಟಿದ್ದು ಜೂನ್ 13. ನಾನು ಈ ಪತ್ರ ಬಿಡುಗಡೆ ಮಾಡಿದ್ದು ಜೂನ್ 15 ನಿನ್ನೆ. ಸೊ ಸುಮ್ಮನೆ ಇವ್ರದ್ದು ಒಂದು ಎಕೋಸಿಸ್ಟಮ್ ಇದೆ, ಅವ್ರು ಹೇಳಿದ್ದೆ ನಿಜ, ಅವ್ರು ಆಡಿದ್ದೇ ಮಾತು ಅಂತ. ಹೋಗಿ ನಿಮ್ಮ ಸ್ವಯಂ ಸೇವಕಗಳಿಗೆ ಏನ್ರಿ ಮಾತಾಡ್ತೀರಾ? ಬನ್ನಿ ನಮ್ಮ ಹತ್ರ ಮಾತಾಡಿ, ಸರ್ಕಾರ ಹತ್ರ ಮಾತಾಡಿ, ಹೇಳಿ ಯಾವ ಕಾನೂನು ಅಡಿನಲ್ಲಿ ನೀವು ಇದ್ದೀರಾ, ಯಾವ ಕಾನೂನು ಅಡಿನಲ್ಲಿ ನೀವು ಟ್ಯಾಕ್ಸ್ ಕಟ್ತಾ ಇಲ್ಲ, ಯಾವ ಕಾನೂನು ಅಡಿನಲ್ಲಿ ನಾವು ನಿಮಗೆ ಇಂಥ 20 ಲಕ್ಷ ಜನರಿಗೆ ನಿಮಗೆ ಪಥಸಂಚಲನ ಮಾಡಲಿಕ್ಕೆ ಬಿಡಬೇಕು, ಅಥವಾ ನಿಮ್ಮ ಆ್ಯಕ್ಟಿವಿಟಿ, ನಿಮ್ಮ ಏನು ಚಟುವಟಿಕೆಗಳಿದೆ ಅದಕ್ಕೆ ನಾವು ಯಾಕೆ ಅನುಮೋದನೆ ಕೊಡಬೇಕು ಹೇಳಿ, ನಾವು ಮಾಡೋಕ್ಕೆ ತಯಾರಿದ್ದೀವಿ. ನಾನು ಯಾವಾಗ ಹೇಳಿದ್ದೀನಿ ನಿಮ್ಗೆ ಮಾಡೋಕ್ಕೆ ಬಿಡೋದಿಲ್ಲ ಅಂತ? ಬೇರೆ ಸಂಸ್ಥೆಗಳಿಗೆ ಹೆಂಗೆ ಕಾನೂನು ಅನ್ವಯ ಆಗ್ತದೆ ಅದೇ ನಿಮಗೂ ಅನ್ವಯ ಆಗಬೇಕಲ್ವಾ? ಈಗ ಅಮೇರಿಕಾನಲ್ಲಿ RSS ಅವರು ಲಾಬಿ ಮಾಡಿದ್ದಾರೆ, ಗೊತ್ತಿರಬೇಕಲ್ಲ ತಮಗೆಲ್ಲ. ಸ್ಕ್ವೇರ್ ಪ್ಯಾಟರ್ನ್ ಬಿಗ್ಸ್ ಅಂದ್ಬಿಟ್ಟು ಒಂದು ಲಾ ಫರ್ಮನ್ನು ಇವ್ರು ಹೈರ್ ಮಾಡ್ತಾರೆ. ಏನಕ್ಕೆ? ಅಮೇರಿಕಾನಲ್ಲಿ RSS ಬಗ್ಗೆ ತಪ್ಪು ಕಲ್ಪನೆ ಇದೆ ಅಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಒಂದು ರಿಪೋರ್ಟ್ ತರುತ್ತೆ ಅಧಿಕೃತವಾಗಿ, ಈ ಸಂಸ್ಥೆ ಸರಿ ಇಲ್ಲ ಅಂತ. ಇವರಿಗೆ ಮತ್ತು ಈ ಕೆಲವು ಇಸ್ಲಾಮಿಕ್ ಸಂಸ್ಥೆಗಳೇನಿದೆ ಅವ್ರಿಗೆ ಹೋಲಿಕೆ ಮಾಡಿ ಒಂದು ವರದಿಯನ್ನು ಕೊಡ್ತಾರೆ ಅವರು. ಇಲ್ಲ, ಹಾಗೆ ನಾವು ಇಲ್ಲ ಅಂದ್ಬಿಟ್ಟು ಇವರು ಒಂದು ಲಾಬಿ ಮಾಡಲಿಕ್ಕೆ ಅಂದ್ಬಿಟ್ಟು $330,000 ಒಂದು ಲೀಗಲ್ ಫರ್ಮಿಗೆ ಹೈರ್ ಮಾಡ್ತಾರೆ, ಸ್ಕ್ವೇರ್ ಪ್ಯಾಟರ್ನ್ ಬಿಗ್ಸ್ ಅಂತ. ಸುಮಾರು 3 ಕೋಟಿ ರೂಪಾಯಿ, ಸುಮಾರು 3 ಕೋಟಿ ರೂಪಾಯಿ ಒಂದು ಲಾ ಫರ್ಮಿಗೆ ಕೊಡ್ತಾರೆ. ಎಲ್ಲಿಂದ ಬಂದು ಸ್ವಾಮಿ ದುಡ್ಡು? ಇವತ್ತು ಇವರೆಲ್ಲ ಹೋಗ್ತಾ ಇದ್ದಾರಲ್ಲ ಇವರೇ ಅಮೆರಿಕಾಗೆ, ಮೋಹನ್ ಭಾಗವತ್ ಅವರು ಇರ್ಬೋದು, ದತ್ತಾತ್ರೇಯ ಹೊಸಬಾಳೆ ಅವರು ಇರ್ಬೋದು, ಹೋಗಿ RSS ಬಗ್ಗೆ ಪ್ರತಿಪಾದನೆ ಮಾಡ್ತಾ ಇದ್ದಾರಲ್ಲ. ವೈ ಈಸ್ ಇಟ್ ನೀಡೆಡ್? ಏನಕ್ಕೆ? ಹೇಗೆ ಹೋಗ್ತಾ ಇದ್ದಾರೆ ಗೊತ್ತಾಗಬಾರ್ದಾ? ನಾನು ಅಮೇರಿಕಾಗೆ ಹೋದರೆ, ರಾಹುಲ್ ಗಾಂಧಿ ಅವರು ಹೋದರೆ ನೀವೆಲ್ಲ ಕೇಳ್ತೀರಾ ಎಲ್ಲಿಂದ ಬಂತು ದುಡ್ಡು, ಹೇಗೆ ಬಂತು, ಅದು ಯಾರು ಕೊಡ್ತಾ ಇದ್ದಾರೆ, ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ, ನಿಮ್ಗೆ ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಸರ್ಕಾರ ತಿಳ್ಕೊಳೋದು ಬೇಡವಾ? ಒಬ್ಬ ಲೀಡರ್ ಆಫ್ ಆಪೋಸಿಷನ್ ಆಫ್ ಲೋಕಸಭಾ ಹೋದರೆ ನಿಮ್ಗೆ ತೊಂದರೆ, ಲೀಗಲಿ ಹೋದರೆ ತೊಂದರೆ. ಇವರೆಲ್ಲ ಹೆಂಗೆ ಹೋಗ್ತಾ ಇದ್ದಾರೆ? ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ, ನಾನು ಸರ್ಕಾರಕ್ಕೆ ಬಂಡವಾಳ ತರಲಿಕ್ಕೆ ಹೋದಾಗ ನನಗೆ ಪರ್ಮಿಷನ್ ಕೊಟ್ಟಿಲ್ಲ. ಇವ್ರು ಯಾವ ಅಡಿನಲ್ಲಿ ಹೋಗ್ತಾ ಇದ್ದಾರೆ, ಇವ್ರು ಯಾವ ಬಂಡವಾಳ ತರ್ತಾ ಇದ್ದಾರೆ, ಇವ್ರದ್ದೇನು ಚಟುವಟಿಕೆಗಳೇನು ಕೇಳಬಾರ್ದಂತೆ ನಾವು?